ಶ್ರೀರಾಮಚಂದ್ರ ಬೋಡ ಜಯಮ್ಮನ ಮ್ಯಾನೇಜರ್. ಇದಲ್ಲ ನಮ್ಮ ಏರಿಯಾದಲ್ಲಿ ಶ್ರೀರಾಮಚಂದ್ರ ಗೌಡ್ರಿದ್ದಾರೆ. ಈ ಬೋಡ ಯಾರ? ಎಂತದ ಹೆಕ್ಕ ತಿಂಬವೆ ಇಬ್ರು ಒಟ್ಟು ಸೇರ್ಕೊಂಡು ಎಂತದ್ದು ಗಲಾಟೆ ಮಾಡೋಕ್ ಪ್ಲಾನ್ ಮಾಡ್ತಿದ್ದಂಗಿತ್ತ. ಇನ್ಸ್ಪೆಕ್ಟ್ರೆ, ನಿಮ್ಮ ತಲೆಗೆ ಈ ತರ ಕಿತ್ತೋಗಿರೋ ವಿಚಾರ ಬಿಟ್ರೆ ಬೇರೆ ಬರಲ್ಲ. ಐ ಲೈಕ್ ಇಟ್. ನಾವು ಗಲಾಟೆ ಮಾಡ್ತಾ ಇರ್ಲಿಲ್ಲ. ಈ ಗೋಡೆಯ ಮೇಲೆ ಬರ್ದದನ್ನು ಓದ್ತಾ ಇದ್ದೆವು. ನಿಮ್ಮ ರಾತ್ರಿ ರಂಗೇರಬೇಕಾದರೆ ಈ ನಂಬರನ್ನು ಸಂಪರ್ಕಿಸಿ. ಏನ್ ಇನ್ಸ್ಪೆಕ್ಟ್ರೆ, ವಿಷಯ ಓದ್ತಿದ್ದಂಗೆ ಮುಖದಲ್ಲಿ ರೆಡ್ ಲೈಟ್ ಮೂಡ್ಬಿಡ್ತು. ರಾತ್ರಿಯಲ್ಲಿ ರಂಗೇರಿಸಿಕೊಂಡು ಸ್ಕೆಚ್ ಆಗ್ತಿದ್ದಾರ. ಐ ಲೈಕ್ ಇಟ್. ಹಲೋ, ನಾನು ಶ್ರೀರಾಮಚಂದ್ರ ಬೋಡ ಅಲ್ಲ, ಶ್ರೀರಾಮಚಂದ್ರ ಗೌಡ. ಇರಪ್ಪನ ಮಾಡಕ್ಕೆ ನಾನು ಕ್ಯಾಮೆ ಇಲ್ಲ ಅನ್ಸುತ್ತೆ. ಹಲೋ ಹಲೋ ಸ್ವಾಮಿ, ನಾನು ಯಾವ ಜಯಮ್ಮನ್ಗೂ ಮ್ಯಾನೇಜರ್ ಅಲ್ಲ. ನಾನು ಬೆಂಗಳೂರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನು. ಇಡೀ ಫೋನು ಸುಮ್ಮನೆ ಮಾತಾಡ್ದೆ. ಯಾವ ಬೊಡ್ಡೆ ತಕ್ಕ ಒತ್ತರ ಯಾಕೆ ಇಂಥ ಫೋನ್ಗಳು ಬರ್ತಾವೆ? ಹಲೋ ಮಿಸ್ಟರ್, ನೀವು ತಿಳ್ಕೊಂಡ್ರಂಗೆ ನಂಗೆ ಯಾವ ಜಯಮ್ನು ಗೊತ್ತಿಲ್ಲ. ಸುಮ್ಮನೆ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ಇರಾಜ್ ಯಾಕೆ ಹುಡ್ಕೊಂಬಂದು ಬ್ಯಾನಿಸ್ಬಿಡ್ತೀನಿ. ಇಡೀ ಫೋನು. ಈ ಆವಾಜ್ ಎಲ್ಲ ನಮ್ಮ ಹತ್ರ ಬೇಡಮ್ಮ. ನನಗೆ ಆವಾಜ್ ಹಾಕಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನಗೆ ನಿನ್ನ ಬಗ್ಗೆನೂ ಗೊತ್ತಿದೆ, ನಿನ್ನ ದಂಧೆ ಬಗ್ಗೆನೂ ಗೊತ್ತಿದೆ. ಉಣ್ಣಿಲ್ಲ ತಿನ್ನಿಲ್ಲ ಅದೇನೋ ಬಂದು ತಲೆಗೆ ಬಡಿತು ನಂಗೆ ಆಯ್ತಲ್ಲಪ್ಪ. ನಾ ಯಾವ ದಂಧೆ ನಡೆಸ್ತಾ ಇದ್ದಾನು ನೋಡಿ ಮ್ಯಾನೇಜರ್, ಎಲ್ರು ಈ ದಂಧೆ ಮಾಡೋರು ನಾವು ಮಾಡ್ತಿಲ್ಲ ಅಂತಾನೆ ಹೇಳೋದು. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಜಯಮ್ಮನ್ ಪ್ರೋಗ್ರಾಮನ್ನು ಅರೇಂಜ್ ಮಾಡಲೇಬೇಕು. ಸಾ, ನಾ ಯಾಕೆ ಜಯಮ್ಮನ್ ಪ್ರೋಗ್ರಾಮ್ ಅರೇಂಜ್ ಮಾಡಬೇಕು? ನಂಗೆ ಯಾವ ಜಯಮ್ಮನು ಗೊತ್ತಿಲ್ಲ. ಮಾಯ್ಕಾರ ಏನಿದು ಅಪಸ್ವರ? ನಮ್ಮ ಬಾಬಣ್ಣಗೆ ಆ ಜಯಮ್ಮ ಗೊತ್ತಾ? ಅಂದ್ರೆ ರಾತ್ರಿ ಹೊತ್ತಲ್ಲಿ ಇವ್ರು ಹೋಗಿ ಅವಳ ಪ್ರೋಗ್ರಾಮ್ ಮಾಡಿಸ್ಕೊಡ್ತಾರ. ನೋಡಿ ಮ್ಯಾನೇಜರ್, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಜಯಮ್ಮನ್ ಮ್ಯಾನೇಜರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅವಳ ಪ್ರೋಗ್ರಾಮನ್ನು ಅರೇಂಜ್ ಮಾಡೇ ಮಾಡ್ತೀರಾ. ಸಾ, ನಾ ಜಯಮ್ಮನ್ ಮ್ಯಾನೇಜರ್ ಅಂತ ಯಾವ ಕೋತ್ ನನ್ನ ಮಗ ಹೇಳ್ದ ಸಾ? ನಿಮ್ಮ ರಾತ್ರಿ ರಂಗೇರ್ಬೇಕಾದ್ರೆ ಈ ನಂಬರ್ನ ಸಂಪರ್ಕಿಸಿ ಅಂತ ನಿಮ್ಮ ಹೆಸರು ನಂಬರ್ನ ಗೋಡೆ ಮೇಲೆ ಬರ್ದಿದ್ದಾರೆ. ಇಲ್ಲಿ ನೋಡಿ, ದಿನ ಕಣ್ಣಿನ ಕೊಬ್ಬಿನ ಸುಂದರಿ. ಮಧುರ ಅವ್ರೆ, ಅದ್ ಯಾರು ಬರದ್ರು ಅಂತ ಹೇಳಿ ಅವ್ರನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಇನ್ಯಾರು ಇಲ್ಲಿ ನಿಂತಿದಾರಲ್ಲ ಇವ್ರೆ. ಸಾರ್, ಇಲ್ಲೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಸರ್. ಈ ಕೆಲಸನ ಯಾರು ಮಾಡ್ಯಾರ ಅಂತ ನಂಗೆ ಚಂದ ಗೊತ್ತು. ನಾ ಯಾವ ಜಯಮ್ಮನ್ಗೂ ಮ್ಯಾನೇಜರ್ ಅಲ್ಲ. ಸುಮ್ಮನೆ ಫೋನ್ ಮಡಗಿ. ಆಮೇಲೆ ಪುಟ್ಮದಿ ಇದಕ್ಕಮ್ಮೆ ಒಂದೇ ಕಣ್ಲು ಅಳ್ತಾ ನಿಂತಿದ್ದೆ, ಏನಾಯ್ತು? ಬಾಬಣ್ಣ, ಯಾನ ಇದು? ನೀವು ಪಟ ಚಡ್ಡಿ ಬನ್ನಿ ವ್ಯಾಪಾರ ಮಾಡೋದ್ ಬಿಟ್ಟು ಈ ದಂಧೆ ಶುರು ಮಾಡ್ಕೊಂಡಿದ್ದೀರಲ್ಲ, ಸರಿಯಾ? ಆಮೇಲೆ ಪುಟ್ಮದಿ, ಇದು ಯಾವುದು ನನಗೆ ಗೊತ್ತಿಲ್ಲ ಕಮ್ಮೆ. ಗೊತ್ತಿಲ್ಲದವ್ರು ನಿಮ್ಗೆ ಪುನಃ ಫೋನ್ ಮಾಡಿ ಜಯಮನ್ ಪ್ರೋಗ್ರಾಮ್ ಕೊಡಿ ಅಂತಾರ. ಇದರಿಂದ ಯಾರೋ ಒಬ್ರು ನಾಲ್ಕು ಕೈ ಓಡಾದ ಕಮ್ಮೆ. ನನ್ನ ಹೆಸರು ಹಾಳು ಮಾಡ್ಬೇಕು ಅಂತ ಹಿಂಗೆ ಮಾಡ್ತಾವ್ರೆ. ಅವ್ರು ಯಾರ? ಹೆಸರು ಹೇಳಲ್ಲ, ನೇರವಾಗಿ ತೋರಿಸ್ತೀನಿ, ಬಾ ನನ್ನ ಜೊತೆಗೆ. ಬನ್ನಿ ಪುಟ್ಮಲಿ ಅವರೇ, ತಿಂಡಿ ಆಯ್ತಾ? ಇಲ್ಲ ಏನಾದ್ರು ಮಾಡ್ಕೊಂಬರಲ್ಲ? ಓ ಅಣ್ಣಪ್ಪನವ್ರೆ, ನನ್ನ ನೆಂಟ್ರನ್ನ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅದನ್ನ ಹೇಳಿ. ನಿಮ್ ಜೊತೆ ಸೇರ್ಕೊಂಡು ನಾನೇನ್ರಿ ಕೆಲಸ ಮಾಡ್ಲಿ? ನನಗೆ ಮಾಡೋಕೆ ತುಂಬಾ ಕೆಲಸ ಇದೆ. ಓ ಅಣ್ಣಪ್ಪನವ್ರೆ, ನಾನು ರಾತ್ರಿನ ರಂಗೇರ್ಸಿನ. ಅದು ನಿಮ್ ಪರ್ಸನಲ್ ವಿಷಯ, ಅದಕ್ಕೆ ನಾನು ತಲೆ ಹಾಕಲ್ಲ. ಪುಟ್ಮಲ್ಲಿ ಅವರೇ, ಬೆಳಿಗ್ಗೆನೆ ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ. ಏನಾದ್ರೂ ಗುಡ್ ನ್ಯೂಸಾ? ಗುಡ್ ನ್ಯೂಸ್ ಅಲ್ಲ, ಬ್ಯಾಡ್ ನ್ಯೂಸು. ಮಧುರವ್ರೆ, ಅಣ್ಣಪ್ಪನವರು ಟಿ ಅಂಗಡಿ ತಮಿರೋ ಗೋಡ ಮೇಲೆ ನನ್ನ ಹೆಸರು ಬರೆದಿಟ್ಬಿಟ್ಟು ನಾನು ಜಯಮ್ಮನ್ ಮ್ಯಾನೇಜರು ರಾತ್ರಿ ರಂಗೇರ್ಬೇಕಾದ್ರೆ ನನ್ನ ನಂಬರಿಗೆ ಫೋನ್ ಮಾಡಬೇಕು ಅಂತ ಅದನ್ನು ಬರ್ದಾಕ್ಬಿಟ್ಟವ್ರ. ಜಾನಿ, ಏನಿದಲ್ಲ? ಗೌಡ್ರ ಮರ್ಯಾದೆ ಯಾಕೆ ಕಳೀತಿದ್ದೀರಾ? ಮಧು, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವ ಗೋಡೆ ಮೇಲೂ ಬರ್ದಿಲ್ಲ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಅಣ್ಣಪ್ಪನವ್ರೆ, ಆಣೆ ಮಾಡೋಕ್ಕಿಂತ ಮುಂಚೆ ನನ್ನ ಹೆಣ ಬೀಳುತ್ತೆ. ಅದಕ್ಕೆ ನಾನು ರೆಡಿ. ಆಯ್ತು ಅಣ್ಣಪ್ಪನವ್ರೆ, ನೀವು ತಪ್ಪು ಮಾಡಿಲ್ಲ ತಾನೆ? ನಿಮ್ಮ ತಾಯಿ ಮೇಲೆ ಆಣೆ ಮಾಡಿ. ರೇ, ನಮ್ಮ ಮಮ್ಮಿ ಮೇಲೆ ಆಣೆಗೂ ನಿಮ್ ಬಗ್ಗೆ ನಾನು ಯಾವ ಗೋಡೆ ಮೇಲೂ ಬರ್ದಿಲ್ಲ ರೇ. ತಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ನಿಮ್ಮ ತಾಯಿ ಮೇಲೂ ಆಣೆ ಮಾಡ್ತಿದ್ದೀರಿ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ.
ಬಾಬಣ್ಣ ಈ ವಿಷಯದಲ್ಲಿ ಚಂದನ್ ಅವ್ರದ್ದೇನು ತಪ್ಪಿಲ್ಲ ಅನ್ನಿಸ್ತದೆ. ನೀವು ಅವ್ರ ಬಗ್ಗೆ ಮಿಸ್ ಅಂಡರ್ ಗಾರ್ಮೆಂಟ್ಸ್ ಮಾಡ್ಕೊಂಡಿದ್ದೀರಿ. ಪುಟ್ಮಲ್ಲಿ ಇರೋದು ಮಿಸ್ ಅಂಡರ್ ಗಾರ್ಮೆಂಟ್ಸ್ ಅಲ್ಲ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್. ಹಿಡಿದ್ರಿ ಚಾಡ. ಅವ್ರವ್ರ ಅವನ ಮೇಲೆ ಆಣೆ ಮಾಡ್ತಾವ್ರೆ ಅಂದ್ರೆ ದಿಟ್ಟನೆ ಹೇಳ್ತಾವ್ರೆ ಅಂತ. ಥ್ಯಾಂಕ್ ಯು ಪುಟ್ಮಲ್ಲಿ ಅವರೇ, ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಸಾಕು ಸುಮ್ಮನೆ ರೇ ನೇಪ್ನವ್ರೆ, ಮಾಡೋ ಕೆಲಸನೆಲ್ಲ ಮಾಡ್ಬಿಟ್ಟು ನಿಮ್ಮನ್ನ ನೀವು ಸಭ್ಯಸ್ತರು ಅನ್ಕೋಬೇಡಿ. ನೀವು ಎಂಥವ್ರು ಅಂತ ನಂಗೆ ಗೊತ್ತಿಲ್ವಾ? ಬಾಬಣ್ಣ ಹಂಗೆಲ್ಲ ಹೇಳ್ಬೇಡಿ. ಚಂದನ್ ಅವರು ಗೋಡೆ ಮೇಲೆ ಬರ್ದದ್ನ ನೀವೇನಾದ್ರೂ ನೋಡಿದ್ರಾ? ಇಲ್ಲ. ಚಂದನ್ ಅವರು ಬರ್ದದ್ನ ಬೇರೆ ಯಾರಾದ್ರೂ ನೋಡಿದ್ರಾ? ಇಲ್ಲ. ಅನ್ಮ್ಯಾಕೆ ಅವರೇ ಬರ್ದಿರೋದು ಅಂತ ನೀವ್ ಹೆಂಗ್ ಹೇಳಿರಿ? ಪುಟ್ಮಲ್ಲಿ ಅವರೇ, ಎಂಥ ಲಾ ಪಾಯಿಂಟ್ ಹಾಕ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಥ್ಯಾಂಕ್ಸ್ ನೀವೇ ಇಟ್ಕೊಳ್ಳಿ. ನನ್ಗನ್ನಿಸ್ತದೆ ಗೋಡೆ ಮೇಲೆ ಬರೀತಾರೋರು ಬ್ಯಾರೆ ಯಾರೋ ಅಂತ. ಮೊದ್ಲು ಅವ್ರನ್ನ ಕಂಡಿಡೀರಿ, ಆಮೇಲೆ ಚಂದನ್ ಅವ್ರ ಬಗ್ಗೆ ಜಾನಿ ಎಸ್ ಪಾಪ. ನನ್ಗನ್ನಿಸ್ತದೆ ಮಧುರ ಅವರು ಮಗು ಆಗ್ಬಿಟ್ಟವ್ರೆ ಅಂತ. ಮಗು ಆಗಿದ್ರೆ ಓಕೆ ಕಮ್ಮೆ, ಹುಚ್ಚಿ ಆಗ್ಬಿಟ್ಟಿದ್ರೆ ನನ್ನ ಮಧುರ ಹುಷಾರಾಗಬೇಕು ಅಂದ್ರೆ ಏನು ಮಾಡಬೇಕು? ಇದಕ್ಕಿರೋದು ಒಂದೇ ಉಪಾಯ, ಶಾಕ್ ಟ್ರೀಟ್ಮೆಂಟ್.